ನಮಸ್ತೆ, ನಾನು ನಿಮ್ಮ ವೀರಕಪತ್ರ ಶ್ರೀನಿವಾಸ್. ಹೇಗಿದ್ದೀರಿ? ಈ ವಿಡಿಯೋದ ಉದ್ದೇಶ ಹೇಳೋದಕ್ಕಿಂತ ಮುಂಚೆ 2011ರಲ್ಲಿ ಶುರುವಾದಂತಹ ಒಂದು ಕೆಲಸ ಇವತ್ತು ಅದನ್ನು ಹೆಮ್ಮರ ಆಗಿ ನಮ್ಮೆದುರು ನಿಮ್ಮೆದುರು ಇದೆ. ಅದೇನು ಅಂದರೆ ಈ ಒಂದು 13-14 ವರ್ಷದಲ್ಲಿ ಬಿಡುಗಡೆಯಾದ ಒಂದು ವಾರ 15-20 ದಿವಸ ತಿಂಗಳು ಒಳಗಡೆ 20,000 ಕ್ಯಾಲೆಂಡರ್ ನಿಮ್ಮ ಮನೆಗಳಿಗೆ ಬರುವಷ್ಟು ವ್ಯಾಪಕತೆಯನ್ನು ಅದು ಪಡ್ಕೊಂಡಿದೆ. ಪ್ರತಿ ಸಾಲಿಯೂ ಕೂಡ ಏನೋ ಒಂದು ವಿಶೇಷ ಮಾಡ್ತಾ ಬಂದಿದ್ವಿ. ಒಂದು ಕರ್ನಾಟಕ ಭೂಪಟದಲ್ಲಿ ಮಾಡಿದ್ವಿ, ಒಂದು ವೃಕ್ಷರೂಪಿ ಮಾಡಿದ್ವಿ, ಒಂದು ಸಿಂಹರೂಪಿ ಮಾಡಿದ್ವಿ, ಒಂದು ಜೀವನ ಚಕ್ರ ಮಾಡಿದ್ವಿ, ಇನ್ನೊಂದು ಸರಿ ಕಲಾಚಿತ್ರಗಳನ್ನು ಬರೆಸಿ ಮಾಡಿದ್ವಿ. ಹೀಗೆ ತರಹೇವಾರಿ ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ ಅಂದರೆ ಆ ಕ್ಯಾಲೆಂಡರ್ ನೋಡ್ತಾ ಇದ್ದರೆ ಒಂದು ಜರ್ನಿ ಅದು. ಹಾಗಾದರೆ ಈ ವರ್ಷ 2025 ಹೇಳಿ ಕೇಳಿ ಯಜಮಾನರ ಅಮೃತ ಮಹೋತ್ಸವದ ವರ್ಷ ಏನಿರ್ಬೋದು ಈ ಸಲ ಅಂತ ಅಂದ್ಕೊಂಡು ನಾವು ವಿಶೇಷ ಮಾಡಬೇಕು ಅಂತಲೇ ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟರ್ ಬಿಟ್ಟಿದ್ವಿ. ಯಾರಾದರೂ ಒಂದು ಕಾನ್ಸೆಪ್ಟ್ ಕೊಡಿ ಅಂತ ಹೇಳಿ. ಆ ಕಾನ್ಸೆಪ್ಟಿಗೆ ಪವನ್ ಅನ್ನುವಂತಹ ಒಬ್ಬ ಹುಡುಗನ ಕಾನ್ಸೆಪ್ಟ್ ಸೆಲೆಕ್ಟ್ ಆಗಿದೆ. ಅದನ್ನು ಹೇಳೋದಕ್ಕಿಂತ ಮುಂಚೆ ಇದೊಂದು ಪಕ್ಷಿ ಬಗ್ಗೆ ಹೇಳಬೇಕು ನಾನು. ನೀವು ಗೂಗಲ್ ಮಾಡಿದರೂ ಕೂಡ ಫಿನಿಕ್ಸ್ ಅಂತಂದರೆ ಒಂದು ಹಕ್ಕಿ ಹೆಸರು ಬರುತ್ತೆ. ಫಿನಿಕ್ಸ್ ಆಫ್ ಇಂಡಿಯಾ ಸಿನಿಮಾ ಅಂತ ಹೊಡೆದ್ರೆ ನಮ್ಮ ಯಜಮಾನರ ಹೆಸರು ಬರುತ್ತೆ. ಯಾಕೆ ಈ ಫಿನಿಕ್ಸಿಗೆ ನಮ್ಮ ಯಜಮಾನರನ್ನು ಯಾಕೆ ಹೋಲಿಸ್ತಾರೆ ಅಂತಂದರೆ, ಅದು ಬೆಂಕಿಯಿಂದ ಸುಟ್ಟೋದ್ರೂ ಕೂಡ ಅದರ ಬೂದಿಯಿಂದ ಎದ್ದು ಬರುತ್ತಂತೆ ಆ ಪಕ್ಷಿ ಫಿನಿಕ್ಸ್. ಅಂದರೆ ಅದೊಂದು ಭರವಸೆಯ ಸಂಕೇತವಾಗಿ, ಸಾಧನೆಯ ಸಂಕೇತವಾಗಿ, ಮರುಹುಟ್ಟಿನ ರೂಪಕವಾಗಿ ಆ ಪಕ್ಷಿಯನ್ನು, ಆ ಪೌರಾಣಿಕ ಪಕ್ಷಿಯನ್ನು ಬಳಸ್ತಾರೆ. ಇಡೀ ಇಂಡಿಯಾದಲ್ಲಿ ಆ ಥರ ಮತ್ತೆ ಮತ್ತೆ ಹುಟ್ಟಿ ಬಂದಂಥವರು, ಮತ್ತೆ ನಮ್ಮ ಎದುರು ಹಿಮಾಲಯದಷ್ಟು ಸಾಧನೆ ಮಾಡಿದವರು ನಮ್ಮ ಯಜಮಾನರು. ಅವರು ಅದೆಷ್ಟು ಸಲ ಸುಟ್ಟು ಹೋದರೂ ಗೊತ್ತಿಲ್ಲ, ಆದರೆ ಪ್ರತಿ ಸಲ ಕೂಡ ಮರುಹುಟ್ಟು ಪಡೆದು ಇಷ್ಟು ದೊಡ್ಡ ಎತ್ತರದಲ್ಲಿದ್ದಾರೆ. ಆ ಕಾನ್ಸೆಪ್ಟನ್ನು, ಫಿನಿಕ್ಸ್ ಆಫ್ ಇಂಡಿಯಾ ಸಿನಿಮಾ ಕಾನ್ಸೆಪ್ಟನ್ನು ಪವನ್ ಅವ್ರು ಕೊಟ್ಟರು. ಅದು ಈಗ ನಿಮ್ಮ ಮುಂದೆ ಇದೆ. ಆ ಕಾನ್ಸೆಪ್ಟ್ ಭಾಳ ಅದ್ಭುತವಾಗಿ ಬಂದಿದೆ. ಅದನ್ನು ನಮ್ಮ ರಾಜವಿಷ್ಣು ಭಾಳ ವಿಶೇಷವಾಗಿ ಡಿಸೈನ್ ಮಾಡಿದ್ದಾರೆ.